ಮಂತ್ರಾಲಯದ ಮಧುರ ಪಯಣ. ಸಂಜೆ ಸರಿಯಾಗಿ 5 ಗಂಟೆಯಾಗಿತ್ತು. ಮನೆಯ ದೇವರ ಕೋಣೆಯಲ್ಲಿ ಭಕ್ತಿಯ ವಾತಾವರಣ ತುಂಬಿತ್ತು. ನಿಧಿ ಮತ್ತು ನಾಡಿ ತಮ್ಮ ದೈನಂದಿನ ಪೂಜೆಯನ್ನು ಆರಂಭಿಸಿದರು. ನಿಧಿಯು ಶಂಖವನ್ನು ಹಿಡಿದು ಜೋರಾಗಿ ಊದುತ್ತಿದ್ದಳು. ಅದರ ಧ್ವನಿ ಇಡೀ ಮನೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ನಾಡಿಯು ಪೂಜೆಯ ತಟ್ಟೆಯನ್ನು ಹಿಡಿದು ದೀಪದ ಬೆಳಕಿನಲ್ಲಿ ದೇವರನ್ನು ನೋಡುತ್ತಿದ್ದನು. ಪೂಜೆ ಮುಗಿದ ನಂತರ ಇಬ್ಬರು ದೇವರಿಗೆ ನಮಸ್ಕರಿಸಿದರು. ನಾಡಿ, ಬೇಗ ಹೊರಡು, ನಾವು ಮಂತ್ರಾಲಯಕ್ಕೆ ಹೋಗಬೇಕು ಎಂದು ನಿಧಿ ಹೇಳಿದಳು. ಅವರಿಬ್ಬರೂ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯಲು ಉತ್ಸುಕರಾಗಿದ್ದರು. ಮನೆಯಿಂದ ಹೊರಬಂದು ಆಟೋ ರಿಕ್ಷಾಗಾಗಿ ಕಾಯತೊಡಗಿದರು. ರಸ್ತೆಯಲ್ಲಿ ಒಂದು ಹಳೆಯ ಶೈಲಿಯ ಆಟೋ ರಿಕ್ಷಾ ಬರುತ್ತಿರುವುದನ್ನು ನಾಡಿ ಕಂಡನು. ಅವನು ಅತಿಶಯವಾಗಿ ಕೈ ಬೀಸಿ ಆಟೋವನ್ನು ನಿಲ್ಲಿಸಿದನು. ಆಟೋ ಚಾಲಕನು ನಗುತ್ತಾ ಅವರನ್ನು ಬರಮಾಡಿಕೊಂಡನು. ಇಬ್ಬರು ಉತ್ಸಾಹದಿಂದ ಆಟೋದೊಳಗೆ ಹತ್ತಿ ಕುಳಿತರು. ಆಟೋ ಮಂತ್ರಾಲಯದ ಹಾದಿಯಲ್ಲಿ ಸಾಗುತ್ತಿತ್ತು. ದಾರಿಯುದ್ದಕ್ಕೂ ಹಳ್ಳಕೊಳ್ಳಗಳಿದ್ದ ಕಾರಣ ಆಟೋ ಅತಿಯಾಗಿ ಪುಟಿಯುತ್ತಿತ್ತು. ನಿಧಿ ಮತ್ತು ನಾಡಿ ಸೀಟಿನಿಂದ ಮೇಲೆ ಕೆಳಕ್ಕೆ ಹಾರುತ್ತಾ ಈ ಮೋಜಿನ ಸವಾರಿಯನ್ನು ಆನಂದಿಸುತ್ತಿದ್ದರು. ಮಂತ್ರಾಲಯದ ಮಠ ಹತ್ತಿರವಾಗುತ್ತಿದ್ದಂತೆ ಅವರ ಭಕ್ತಿ ಹೆಚ್ಚಾಯಿತು. ಮಂತ್ರಾಲಯದ ಮಠವನ್ನು ತಲುಪಿದಾಗ ಅಲ್ಲಿನ ಗಾಂಭೀರ್ಯ ಅವರನ್ನು ಸೆಳೆಯಿತು. ಮಠದ ಗೋಪುರವು ಆಕಾಶದೆತ್ತರಕ್ಕೆ ಹರಡಿರುವಂತೆ ತೋರುತ್ತಿತ್ತು. ನಿಧಿ ಮತ್ತು ನಾಡಿ ಭಕ್ತಿಯಿಂದ ಮಠದ ಒಳಗೆ ಹೆಜ್ಜೆ ಇಟ್ಟರು. ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಅವರಿಗೆ ಅಪಾರ ಶಾಂತಿ ಸಿಕ್ಕಿತು. ಅವರು ಮಠದಲ್ಲಿ ಸೇವೆಯನ್ನು ಸಲ್ಲಿಸಲು ನಿರ್ಧರಿಸಿದರು. ಗುರುಗಳ ಬೃಂದಾವನದ ಸುತ್ತಲೂ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕತೊಡಗಿದರು. ಅವರ ಹೆಜ್ಜೆಗಳು ಲಯಬದ್ಧವಾಗಿದ್ದವು ಮತ್ತು ಪ್ರತಿಯೊಂದು ಹೆಜ್ಜೆಯಲ್ಲೂ ಗುರುಗಳ ಸ್ಮರಣೆ ಇತ್ತು. ನಿಧಿ ದಾರಿಯನ್ನು ತೋರಿಸುತ್ತಿದ್ದರೆ ನಾಡಿ ಅವಳನ್ನು ಅನುಸರಿಸುತ್ತಿದ್ದನು. ಸೇವೆಯ ನಂತರ ಅವರು ಬೃಂದಾವನದ ಮುಂದೆ ಕುಳಿತು ಭಕ್ತಿಯಿಂದ ಪ್ರಾರ್ಥಿಸಿದರು. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂದು ಮಂತ್ರವನ್ನು ಪಠಿಸಿದರು. ಅವರ ಕಣ್ಣುಗಳಲ್ಲಿ ಭಕ್ತಿ ತುಂಬಿತ್ತು ಮತ್ತು ಮನಸ್ಸು ಹಗುರವಾಗಿತ್ತು. ದರ್ಶನ ಮುಗಿದ ನಂತರ ಅವರಿಗೆ ಹಸಿವಾಯಿತು. ಅವರು ಮಠದ ಕ್ಯಾಂಟೀನ್ಗೆ ಹೋದರು. ಅಲ್ಲಿ ಸಾಲಾಗಿ ಜನರು ಕುಳಿತು ಊಟ ಮಾಡುತ್ತಿದ್ದರು. ನಾಡಿ ತನಗಾಗಿ ಒಂದು ಜಾಗವನ್ನು ಹಿಡಿದುಕೊಂಡು ಬಾಳೆ ಎಲೆಯನ್ನು ಹರಡಿ ಊಟಕ್ಕೆ ಸಿದ್ಧನಾದನು. ಬಡಿಸುವವರು ಬಂದು ಎಲೆಯ ಮೇಲೆ ಬಿಸಿ ಬಿಸಿ ಅನ್ನ, ಸುವಾಸನೆಯುಕ್ತ ರಸಂ, ಸಿಹಿಯಾದ ಪಾಯಸ ಮತ್ತು ಒಂದು ದೊಡ್ಡ ಲಡ್ಡುವನ್ನು ಬಡಿಸಿದರು. ನಿಧಿ ಮತ್ತು ನಾಡಿ ಆ ರುಚಿಕರವಾದ ಊಟವನ್ನು ಸವಿದು ತಿಂದರು. ಈ ಪಾಯಸ ಮತ್ತು ಲಡ್ಡು ಅದ್ಭುತವಾಗಿದೆ ಎಂದು ನಾಡಿ ಉದ್ಗರಿಸಿದನು. ಊಟ ಮುಗಿಸಿ ತೃಪ್ತಿಯಿಂದ ಮಠದಿಂದ ಹೊರಬಂದರು. ರಾತ್ರಿಯ ಆಕಾಶದಲ್ಲಿ ಚಂದಿರ ನಗುತ್ತಿದ್ದನು. ನಿಧಿ ಮತ್ತು ನಾಡಿ ಮಠದ ನೆನಪುಗಳನ್ನು ಮೆಲುಕು ಹಾಕುತ್ತಾ ಮನೆಗೆ ಹಿಂತಿರುಗಿದರು. ಅಂದು ಅವರ ಮನಸ್ಸು ಮತ್ತು ಹೊಟ್ಟೆ ಎರಡೂ ತುಂಬಿತ್ತು.